ಸರ್ಕಾರಕ್ಕೆ ಧರ್ಮ ಸಂಕಟ ಹೇಳ್ರಿ ಸರ್. ಮೇಡಮ್, ನಮಗೆ ಯಾವುದೂ ಧರ್ಮ ಸಂಕಟವೂ ಇಲ್ಲ, ಸಂಕಟನೂ ಇಲ್ಲ, ಇಕ್ಕಟ್ಟು ಇಲ್ಲ, ಬಿಕ್ಕಟ್ಟು ಇಲ್ಲ. ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಎಲ್ಲ ಇತ್ತು. ಕ್ಯಾಬಿನೆಟಲ್ಲಿ ಬರಬೇಕಾಗಿತ್ತು. ಎಲ್ಲರಿಗೂ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅದರಿಂದಾಗಿ ಮೊನ್ನೆ ಕ್ಯಾಬಿನೆಟ್ ನಡೆದಿಲ್ಲ. ವರದಿ ಎಲ್ಲ ತರಿಸ್ಕೊಂಡು ಎಲ್ಲ ನೋಡಿ ಆಗಿದೆ. ಈಗೇನು ಮಾಡಬೇಕಂತ ಅದನ್ನು ಮಾಡ್ತಕ್ಕಂಥ ಒಂದು ಇದಕ್ಕೆ ಬಂದಿದೆ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ಇದರಲ್ಲಿ ಯಡಿಯೂರಪ್ಪನವರೇ ತಾವೇ ಇದು ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಸಹಿ ಹಾಕಿರೋದು ಕೂಡ ಎಲ್ರಿಗೂ ಗೊತ್ತಿದೆ. ಯಾರ್ದು ವಿರೋಧ ಇಲ್ಲ ಇದರಲ್ಲಿ. ಇದೇನಾಗಿದೆ ಅಂತಂತಂದರೆ ಈಗ ರಾಜಕೀಯವನ್ನು ಬೆರೆಸ್ತಕ್ಕಂಥ ಒಂದು ಇದು ಶುರುವಾಗಿದೆ. ಆದ್ದರಿಂದ ಇದು ಮತ ಬ್ಯಾಂಕ್ಗೆ ಎಲ್ಲಿ ಪೆಟ್ಟು ಬೀಳ್ತದೋ ಅಂತಕ್ಕಂಥದ್ದಕ್ಕೆ ಕೆಲವರು ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹೊರತು ಬೇರೇನೂ ಅಲ್ಲ. ಎಲ್ಲಕ್ಕಿಂತ ಹೆಚ್ಚಿಗೆ ಮಾನ್ಯ ಮುಖ್ಯಮಂತ್ರಿಗಳು ನೀವು ತಂದು ಕೊಡ್ರಿ, ನಿಮ್ಮನ್ನು ಮೈನಾರಿಟಿಗೆ ಸೇರಿಸ್ಕೊಡ್ತೀನಿ ಅಂತ ಎಲ್ಲೂ ಕೇಳಿಲ್ಲ. ನಮ್ಮನ್ನು ಮೈನಾರಿಟಿಗೆ ಸೇರಿಸಬೇಕು, ನಮ್ಮ ಪರಿಸ್ಥಿತಿ ಈಗಿದೆ ಅಂತಕ್ಕಂಥದ್ದು ಆ ಸಮುದಾಯದಿಂದ ಬಂದಿರತಕ್ಕಂಥ ಒಂದು ಬೇಡಿಕೆ. ಆ ಬೇಡಿಕೆಯನ್ನು ಈಡೇರಿಸಬೇಕಾದ್ದು ಆಡಳಿತ ಮಾಡ್ತಕ್ಕಂಥ ಸರ್ಕಾರದ ಆದ್ಯ ಕರ್ತವ್ಯ ಕೂಡ. ಆದ್ದರಿಂದಾಗಿ ಅದನ್ನು ನಾನೇ ಮಾಡ್ತೀನಿ ಅಂತಲೂ ಏನಿಲ್ಲ. ಮುಖ್ಯಮಂತ್ರಿಗಳು ಹೇಳಿರೋದು ನನಗೆ ರೆಕಮೆಂಡೇಟ್ರಿ, ನಾವು ಇದನ್ನು ಇಲ್ಲಿಂದ ನಿಮಗೆ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಒಂದು ಇದಿದೆ, ಅದನ್ನು ಮಾಡ್ತೀನಿ ಅಂತ. ಅದಾದ ಮೇಲೆ ಕೇಂದ್ರ ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳ್ತದ ಅವ್ರಿಗೆ ಬಿಟ್ಟು ವಿಚಾರ. ರೆಕಮೆಂಡ್ ಮಾಡ್ತಕ್ಕಂಥದ್ದು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೇರಿರ್ತಕ್ಕಂಥದ್ದು. ಪರ ವಿರೋಧ ಯಾವುದೇ ಸಂದರ್ಭಗಳು ಬಂದರೂ, ಯಾವುದೇ ಸಬ್ಜೆಕ್ಟ್ ವಿಚಾರಗಳು ಬಂದರೂ ಕೂಡ ಪರ ವಿರೋಧಗಳು ಇಡೀ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಇದ್ದೇ ಇರ್ತವೆ. ಅದಕ್ಕೇನು ಇದಕ್ಕೆ ನಿಮಗೆ ಇಕ್ಕಟ್ಟಿದೆ, ಬಿಕ್ಕಟ್ಟಿದೆ, ಧರ್ಮ ಸಂಕಟ ಇದೆ, ಇದ್ಯಾವುದು ಕೂಡ ಇಲ್ಲ. ಶಿಫಾರಸು ಹೌದು ಕಳಿಸ್ತೀರಿ ಏನ್ರಿ ಸರ್? ಹೌದ್ರಿ, ಕಳಿಸ್ತೀರಿ. ಸೋಮವಾರದೊಳಗಡೆ ಯಾವ ಒಳಗಡೆ ಯಾವ ಹೊರಗಡೆ ಇಲ್ಲ. ಅದನ್ನ ಒಳಗಡೆ ಹೊರಗಡೆ ಇನ್ನೂ ಲೇಟ್ ಇಲ್ಲಿ ಲೇಟ್ ಏನಿಲ್ಲ, ಕಳಿಸ್ತಾರೆ. ಆಲ್ ರೈಟ್. ಎಸ್ ಸರ್. ಹೆಗಡೆ ಸಾಹೇಬ್ರೆ, RSS ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾವುದೇ ಕಾರಣಕ್ಕೂ ಪ್ರತ್ಯೇಕ ಧರ್ಮ ಆಗಬಾರದು ಅಂತ. ನಿಮ್ಮ ಶೀರ್ಷಿಕೆ ಏನಿದೆಯಲ್ಲ, ಸರ್ಕಾರಕ್ಕೆ ಧರ್ಮ ಸಂಕಟ ಅಂತ, ಸಂವಿಧಾನದ ಪ್ರಕಾರಕ್ಕೆ ಸರ್ಕಾರಕ್ಕೆ ಧರ್ಮ ಇಲ್ಲ, ಧರ್ಮ ನಿರಪೇಕ್ಷತೆ ಸೆಕ್ಯುಲರ್. ಈಗ ಸಂಕಟ ಇದೆ ಏನಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವೇ ಸೃಷ್ಟಿ ಮಾಡಿಕೊಂಡಂತಹ ಸಂಕಟದಲ್ಲಿ ಇವರು ಸಿಲುಕಿದ್ದಾರೆ ಇವತ್ತು. ಇದು ಯಾಕೆ ಅಂತ ಹೇಳಿದ್ರೆ, ಈ ಒಂದು ಇಡೀ ಗೊಂದಲ ಪ್ರಾರಂಭವನ್ನು ಮಾಡಿದ್ದೇ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅಹಿಂದ ಮುಖ್ಯಮಂತ್ರಿಗಳು ಇವರು. ಅಲ್ಲ, ನಾನು ಮಾತಾಡಿನ ಅವ್ರು ಮಾತಾಡುವಾಗ ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ 8 ಜನ ವೀರಶೈವ ಲಿಂಗಾಯತ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ನಿಜಲಿಂಗಪ್ಪನವರಿಂದ ಜಗದೀಶ್ ಶೆಟ್ಟರ್ಗೆ ಯಾವ ಮುಖ್ಯಮಂತ್ರಿಗಳು ಈ ಧರ್ಮದ ವಿಚಾರ ಕೈ ಹಾಕಿಲ್ಲ. ಅವ್ರು ಹಾಗಿದ್ರೆ ಅವರಿಗೆ ಧರ್ಮದ ಅರಿವೇ ಇರಲಿಲ್ವಾ, ಏನು ಅನುಭವವೇ ಇರಲಿಲ್ವಾ? ಈ ಅಹಿಂದ ಮುಖ್ಯಮಂತ್ರಿ ಬರಬೇಕಾಗಿತ್ತ ಇದಕ್ಕೆ. ಇದು ರಾಜಕೀಯ ದುರುದ್ದೇಶದಿಂದ ಇವರು ಪ್ರಾರಂಭ ಮಾಡಿದ್ರು. ಇವ್ರು ಹೇಳ್ಬಿಟ್ರು, ಯಾರೋ ಮನವಿ ಕೊಟ್ಟರು ನಾವು ಶಿಫಾರಸು, ನಿಮಗೆ ಅಧಿಕಾರವೇ ಇಲ್ಲದೆ ನೀವು ಮನವಿಯನ್ನು ಹೇಗೆ ಶಿಫಾರಸು ಮಾಡ್ತೀರಿ? ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕಾರ ಬೇಕಲ್ಲ. ನೀವೇನು ಈಗ ಪ್ರಾಮಾಣಿಕತೆ ಇದ್ರೆ ಈಗ ಬರ್ತಾರೆ ಕೇಂದ್ರ ರಾಜ್ಯ ಮೊನ್ನೆ ಮುಖ್ಯಮಂತ್ರಿಗಳು ಯಾವ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡೋದು. ಅವ್ರು ಹೇಳುವ ಈಗ ಇನ್ಕಮ್ ಟ್ಯಾಕ್ಸ್ ನಾನು ಒಂದು ಅರ್ಜಿ ತಂದು ಕೊಡ್ತಾನೆ, ಆವಾಗ ಅವ್ರು ಹೇಳ್ತಾರೆ ಸ್ವಾಮಿ ನಮಗೆ ಸಂಬಂಧ ಇಲ್ಲ, ಇದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಂತ ಹೇಳ್ತಾರೆ. ಹಾಗೆ ಇವರು ಅರ್ಜಿ ಮನವಿ ಕೊಟ್ಟಾಗ ಇದು ನನಗೆ ಸಂಬಂಧಪಟ್ಟ ಇರೋ ವಿಚಾರ ಅಲ್ಲ, ನೀವು ಕೇಂದ್ರ ಸರ್ಕಾರಕ್ಕೆ ಮಾಡ್ತೀವಿ ಅಲ್ಲ ಅಲ್ಲೇ ಅದೇ 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 ಅಲ್ಲ ಅಲ್ಲ ಅದೇನೆ ಅಲ್ಲ ಅದೇನೆ ಅವ್ರು ಮಾಡೋ ಅಧಿಕಾರ ಇದೆ, ಅದು ಅವ್ರ ಅಧಿಕಾರ ಅಲ್ಲ, ಮಾಡಬಹುದು ಅವರು. ಆದ್ರೆ ಅದೇನಂದ್ರೆ ಅಷ್ಟೇ ಅಲ್ಲ, ರಾಜಕೀಯ ದುರುದ್ದೇಶ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ, ಕೇವಲ ಶಿಫಾರಸು ಮಾಡಬಹುದು. ಶಿಫಾರಸು ಮಾಡೋದಿದೆಯಲ್ಲ ಅಷ್ಟೇ ಬಿಡ್ಲಿಲ್ಲ ಅವರು. ಶಿಫಾರಸು ಮಾಡ್ತೀನಿ ಅಂತ ಏನ್ ಮಾಡಿದ್ರು ಅಂತ ಹೇಳಿದ್ರೆ 5 ಜನ ಮಂತ್ರಿಗಳನ್ನ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರು. ಅದ್ರಲ್ಲಿ 3 ಜನ ಆಮೇಲೆ ಹಿಂದಕ್ಕೆ ಹೋದ್ರು, 2 ಮಾತ್ರ. ಇಡೀ ನಾನು ಹೇಳ್ಬಿಡ್ತೇನೆ, ತಾವ್ ಹೇಳಿದ್ದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀರಿ. ಅದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ 3 ಜನ ಮಂತ್ರಿಗಳನ್ನ ಊರೂರಿಗೆ ಕಳಿಸ್ಬಿಟ್ಟು ಸಮಾಜ ಒಡೆಯೋದಕ್ಕೆ ಏನ್ ಬೇಕೋ ಆ ಪ್ರಯತ್ನವನ್ನ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಪರ ವಿರೋಧ ಬಂದೇ ಬಂತು. ಆಗ ಏನಾಯ್ತು ಅಂದ್ರೆ ಈ ಶತಾಯಗತಾಯ ಚುನಾವಣೆ ಒಳಗೆ ಏನೋ ಒಂದು ಸಮಿತಿ ಮಾಡ್ತೀನಿ, ಆ ಸಮಿತಿಲಿರೋರೆಲ್ಲ ಲಿಂಗಾಯತರು ಅಂತ. ಇವತ್ತು ಯಾರು ಹೇಳಿದ್ರು ಅವ್ರು 8 ಜನ ಲಿಂಗಾಯತರು ಇದ್ರು ಅಂತ. ಅವ್ರೇನು ವರದಿ ಕೊಡೋದಲ್ಲಿ ಅವ್ರಿಗೂ ಧರ್ಮಕ್ಕೂ ಏನ್ ಸಂಬಂಧ ಇದೆ ಅವರಿಗೆ? ಯಾರವ್ರು? ಅವ್ರೇನು? ದಯವಿಟ್ಟು ನಾನು ಮಾತಾಡುವಾಗ ಗುರುಗಳು ಮಾತಾಡಬಾರ್ದು ಪ್ಲೀಸ್. ನಾನು ಮಾತಾಡುವಾಗ ದಯವಿಟ್ಟು ಮಾಡ್ಲಿಲ್ಲ ಅಂತ ಮಾತ್ರಕ್ಕೆ ನೀವು ಹೇಳಿದ್ದೆಲ್ಲ ಅಂದ್ರೆ ಅವ್ರು ಹೇಳಿದ್ವಿ ಒಪ್ಕೊಳ್ಬೇಡಿ. ಈಗ ತಜ್ಞರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ, ಸಂಬಂಧ ಇರೋರು ಇದ್ದಿದ್ರೆ ತಾವು ಒಪ್ಕೊಳ್ಬಿಡ್ತಿಲ್ಲ. ಆದ್ರೂ ಕೂಡ ವೀರಶೈವರು ಲಿಂಗಾಯತರು ಇದ್ದಂತ ತಜ್ಞರು ಇದ್ರೆ ತಾವು ಒಪ್ಕೊಳ್ತಿಲ್ಲ. ಈಗ ಉದಾಹರಣೆಗೆ ದ್ವಾರಕಾನಾಥ್ ಅವರು
ಇಡೀ ಕರ್ನಾಟಕದಲ್ಲಿರುವಂತಹ ಜಾತಿಗಳೆಷ್ಟು, ಉಪಜಾತಿಗಳು ಎಷ್ಟು, ಬೆಳಕಿಗೆ ಬರದೇ ಇರುವಂತಹ ಜಾತಿಗಳನ್ನ ಕೆದಕಿ ಹೊರಗೆ ತಂದಂತಹ ಮಹಾಸಭೆಯವರು ಹಾಗಾಗಿ ಆಮೇಲೆ ಅದು ಈಗ ಪ್ರಶ್ನೆ ಅಧಿಕಾರ ಇಲ್ಲ, ಇಚ್ಛಾ ಸಮಿತಿ ನ್ಯಾಯಾಲಯದ ತೀರ್ಪು ಒಪ್ಕೊಳ್ಳೋಣ. ಅಲ್ಲ ಸರ್, ಈಗ ಹೆಗಡೆ ಸರ್ ಅದು ಒಂದು ಕಮಿಟಿ, ಅದಕ್ಕೇನು ಪವರ್ಸ್ ಇಲ್ಲ. ಅದು ಒಂದು ವರದಿಯನ್ನ, ಇಟ್ಸ್ ಅ ರಿಪೋರ್ಟ್, ಜಸ್ಟ್ ಅನ್ ರಿಪೋರ್ಟ್, ತಜ್ಞರ ಒಂದು ವರದಿ. ಆ ವರದಿಯನ್ನ ಸರ್ಕಾರ ಪುರಸ್ಕರಿಸಬಹುದು, ತಿರಸ್ಕರಿಸಬಹುದು. ತಿರಸ್ಕರಿಸಿದರು ಅವ್ರ ಕೈಯಲ್ಲಿ ಏನೂ ಇಲ್ವಲ್ಲ, ರಾಜ್ಯ ಸರ್ಕಾರದ ಕೈಯಲ್ಲಿ ರೆಕಮೆಂಡೇಶನ್ ಕಳಿಸಬಹುದು. ಅಲ್ಲಿ ಕೇಂದ್ರ ಸರ್ಕಾರ ಮುಂದಿನ ಏನ್ ಬೇಕೋ ಅದು ಮಾಡಬೇಕು. ಬಟ್ ಅದು ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಇವ್ರು ಕಳಿಸಿದ ಮೇಲಿನ ಪ್ರಶ್ನೆ ಇನ್ನೂ ಕಳಿಸಿಲ್ಲ, ಹಾಲ್ಟ್ ಆಗಿದೆ ಪ್ರೋಸೆಸ್. ಬಟ್ RSS ಗೆ ಇದ್ರಲ್ಲಿ ಏನ್ ಪಾತ್ರ, ಯಾಕೆ ಪ್ರತ್ಯೇಕ ಧರ್ಮ ಆಗಬಾರದು ಅಂತ? ಅದು ಒಂದು ರಾಜಕೀಯ, ಒಂದು ಈ ದೇಶದಲ್ಲಿ ಒಂದು ದೊಡ್ಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ. ಅವ್ರ ಹತ್ರ ಕೇಳಿದಾಗ, ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ದಾರೆ, ಅದರಲ್ಲೂ ಅವರು ಒಂದು ಹಿಂದೂ ಸಂಘಟನೆ. ಅದು ಸ್ವಾಭಾವಿಕವಾಗಿ ವೀರಶೈವ ಲಿಂಗಾಯತರು ಕೂಡ ಒಂದು ಹಿಂದೂ ಧರ್ಮದ ಭಾಗ ಅನ್ನುವಂತ ವಾದ ಇದೇ ಇದೆ. ಇವ್ರ ಪ್ರತ್ಯೇಕತೆನ RSS ಆಗಲಿ ಸಂಘ ಪರಿವಾರ ಲಿಂಗಾಯತ ಧರ್ಮವನ್ನು ಅವ್ರು ಗುತ್ತಿಗೆ ಕೊಟ್ಟಿಲ್ಲ. ಯಾರು ಮಾತ್ರ ಸ್ವಾಗತ ಮಾಡ್ತೀವಿ. ಒಂದೇ ಒಂದು ಮೇಡಮ್, ಧರ್ಮ ದಲ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ ಸರ್, ನಾನು ಸಪೋರ್ಟ್ಗೆ ಹೆಗಡೆ ಸರ್ ನಾನು ಬ್ರೇಕ್ ತಗೋಬೇಕು. ಒಂದ್ ನಿಮಿಷ ಸರ್, ನಾನು ಬ್ರೇಕ್ ತಗೋಬೇಕು. ಬಟ್ ಬ್ರೇಕ್ ಮುಂಚೆ ಧರ್ಮ ಒಡಿಬಾರ್ದು, ಕರೆಕ್ಟ್. ತಾವು ತಮ್ಮ ಪ್ರಕಾರ RSS ಧರ್ಮ ಒಡಿಬಾರ್ದು. ಧರ್ಮದ ಪರನೋ ವಿರುದ್ಧನೋ ಪ್ರತಿಯೊಂದು ಸಂಘಟನೆಗಳಿಗೂ ಕೂಡ ತಮ್ಮದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇದೆ. ಅದರ ಭಾಗವಾಗಿ RSS ಹಿಂದೂ ಸಂಘಟನೆ, ರಾಷ್ಟ್ರೀಯ ಸಂಘಟನೆ ಮತ್ತು ಹಿಂದೂ ಪರವಾಗಿ ಯೋಚನೆ ಮಾಡುವ, ಹಿಂದೂಗಳನ್ನ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗುವ ಸಂಘಟನೆ. ಕರೆಕ್ಟ್ ಅಲ್ವಾ ಸರ್? ವೀರಶೈವ ಲಿಂಗಾಯತ ಒಟ್ಟಾಗಿ ಹೋಗಬೇಕು ಅನ್ನುವಂತಹ ಇದೆ RSS. ಎಷ್ಟು ವರ್ಷ ಇತಿಹಾಸ ಇದೆ ಸರ್ RSSಗೆ ಅಲ್ವಾ ಸರ್? ಇಷ್ಟು ವರ್ಷ ಆದ್ರೂ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಇರುವಂತಹ ಜಾತಿ ಪದ್ಧತಿಯನ್ನ ಹೋಗಲಾಡಿಸೋದಕ್ಕಾಗಿಲ್ವಲ್ಲ. ಇಲ್ಲಿಯವರೆಗೆ ಒಂದು ಈ ರೀತಿಯಾದಂತಹ ಮುಂಚೂಣಿಯಲ್ಲಿ ನಿಂತು ಒಂದು ಹೋರಾಟ ಮಾಡಿದ ಇತಿಹಾಸ ಇಲ್ವಲ್ಲ ಸರ್? ನಿರ್ಮೂಲನೆ ಮಾಡಿ ಜಾತಿ ಪದ್ಧತಿಯನ್ನ ಸಮಾಜದಿಂದ ಕಿತ್ತೊಗೆಯುವಂತ ಒಂದು ಮೂವ್ಮೆಂಟ್, ಒಂದು ಕ್ರಾಂತಿ ತೋರಿಸಿ ಸರ್. ಮಾಡಲ್ಲ. 40 ವರ್ಷ ನೀವು ಅಂದಿದ್ದಕ್ಕೆ ನಾನಂದೆ ಇದು ನಾನಂದೆ ಹಂಗಂತ ಕಾಂಗ್ರೆಸ್ ಗೊತ್ತಿರೋ ದೇಶ ಒಡೆಯೋದೇ ನಿಮ್ ಕಸಬು. ಪಕ್ಷ ಹುಯಿಸ್ ಕಾಂಗ್ರೆಸ್ ದೇಶ ಒಡೆದವರು ದೇಶ RSS ಮಾತಾಡೋದು ನೀವ್ ಯಾರು? ಸರ್ಕಾರಕ್ಕೆ ಧರ್ಮ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಲ್ ರೈಟ್, ಎಸ್, ಈ ಕಾರ್ಯಕ್ರಮವನ್ನು ನಾನು ದಯಾನಂದ ಸ್ವಾಮೀಜಿಗಳ ಕಡೆಯಿಂದನೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮಿಗಳು, ಈಗ ಪ್ರತ್ಯೇಕ ಧರ್ಮ ಆಗ್ಬೇಕು ಅನ್ನೋದು ತಮ್ಮ ವಿಚಾರ. ಆದ್ರೆ ಮುಖ್ಯಮಂತ್ರಿಗಳು ಇವತ್ತಿನ ಅವರ ಮಾತಿಯನ್ನ ಧಾಟಿ ಮತ್ತು ವರಸೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರು ಮೊದಲಿನಿಂದ ಸ್ಟ್ರಿಕ್ಟ್ ಫಾರ್ಮ್ ನಿರ್ಧಾರಕ್ಕೆ ಅದರ ಪ್ರಕಾರನೇ ಇದ್ದಾರೆ ಅಂತ ಏನನ್ನಿಸ್ತಿಲ್ಲ. ನಾನು ಹಾಗೆ ಭಾವಿಸಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ.
ಮುಖ್ಯಮಂತ್ರಿಗಳು ಈ ರಾಜ್ಯದ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎಚ್ಚರಿಕೆ ಉಳ್ಳಂಥವ್ರು. ಯಾಕೆಂದರೆ ರಾಜ್ಯದ ಕಾನೂನು ಸುವ್ಯವಸ್ಥೆದ ಬಗ್ಗೆ ಕೂಡ ಅವರು ಚಿಂತನೆ ಮಾಡಬೇಕಾದಂಥದ್ದು ಮೊದಲನೇ ಆದ್ಯತೆ. ಎರಡನೇ ಆದ್ಯತೆ, ಇಲ್ಲಿಯವರೆಗೆ ನಮ್ಮ ಹೋರಾಟ ಎಂದು ಪ್ರಾರಂಭವಾಯಿತು ಅಂದಿನಿಂದ ಇಲ್ಲಿಯವರೆಗೆ ಸರ್ಕಾರ ಪಾಸಿಟಿವ್ ಆಗಿ ಸ್ಪಂದಿಸಿದೆ. ಮೊದಲನೇದು, ನಾವು ಡಿಸೆಂಬರ್ 31 ತಜ್ಞರ ಸಮಿತಿ ನೇಮಕ ಮಾಡಬೇಕಂದ್ವಿ, ಅವ್ರು ಮಾಡಿದರು. ಆನಂತರ ಅವರು ಇಲ್ಲಿ ನಮಗೆ ಸರ್ಕಾರ ಸ್ಪಂದಿಸ್ತು. ಎರಡನೇದು, ಇವರು ಅದ್ರದ್ದಿಲ್ಲ ಅದು ತಡೆ ಹಿಡೀರಿ ಅಂತ ಹೈಕೋರ್ಟ್ಗೆ ಹೋದರು. ಬೇರೆ ವಿರೋಧಿಗಳು ಅಂದರೆ ಅದರ ವಿರುದ್ಧವಾಗಿದ್ದಂಥವ್ರು ಹೈಕೋರ್ಟ್ ಕೂಡ ಅವ್ರಿಗೆ ತಡೆ ಕೊಡಲಿಲ್ಲ, ಅಲ್ಲಿ ಕೂಡ ನಮಗೆ ಜಯ ಆಯಿತು. ಸೊ ಇವತ್ತು ವರದಿನೂ ಕೂಡ ಕೊಟ್ಟಾಯಿತು. ಸೊ ಈ ಮೂರು ಪ್ರಕ್ರಿಯೆಗಳು ಲಿಂಗಾಯತ ಧರ್ಮೀಯರ ಹೋರಾಟದ ಪರವಾಗಿರ್ತಕ್ಕಂಥ ಒಂದು ದೊಡ್ಡ ಯಶಸ್ಸು ಅಂತ ನಾನು ಭಾವಿಸ್ಕೊಳ್ತೇನೆ. ಮೂರನೇ ಪ್ರಶ್ನೆ, ಈ ಶಿಫಾರಸು ಇವತ್ತೇನು ಅದನ್ನು ಹೇಳ್ತೀನಿ. ಈಗ ತಮ್ಮ ಪರವಾದಂತಹ ದೊಡ್ಡ ಏನಂದ್ರಿ ತಾವು ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ ಸಿಕ್ಕಂತ ಪ್ರಪ್ರಥಮವಾದಂತ 3 ಜಯಗಳು ನಮ್ಮ ಪರವಾಗಿ. 3 ಜಯಗಳು ಇದು ಜಯ ಅಂತ ನಾನು ಭಾವಿಸಲ್ಲ. ಬಹಳ ಭಾವಿಸ್ತೀವಿ, ನೀವು ಭಾವಿಸ್ರಿ, ನಿಮ್ಗೆ ಖುಷಿ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ತಾವು ಹೇಳಿದ್ದನ್ನ ತುಂಬಾ ಗಂಭೀರವಾಗಿ ಸ್ವೀಕರಿಸಿದ್ರು ಅಂತ. ಬಟ್ ದ ಮೇನ್ ಬೇಕಾಗಿರುವಂತದ್ದು ವರದಿಯಲ್ಲಿ ಏನಿದೆ ಅಂತ ತಿಳ್ಕೊಂಡಿದ್ದಾರೆ. ಏನಿದೆ ವರದಿಯಲ್ಲಿ ಸ್ಪಷ್ಟವಾಗಿದೆ, ಲಿಂಗಾಯತ ಅನ್ನೋದೊಂದು ಸ್ವತಂತ್ರ ಧರ್ಮ. ಇದೆಯಾ ವರದಿ? ಹೌದು, ಅಲ್ಲ ವರದಿ ಮಾಧ್ಯಮಗಳು ಬಂದಂತದ್ದೇ ಇವತ್ತು ನನ್ನ ಮುಂದೆ ಇದೆ, ದೊಡ್ಡದಾಗಿ ಎಲ್ಲ ಪತ್ರಿಕೆಗಳು ಬಂದಂತ ಸ್ಪಷ್ಟವಾಗಿ ಇದೆ. ಲಿಂಗಾಯತ ಅನ್ನೋದು ಸ್ವತಂತ್ರ ಮಾಧ್ಯಮಗಳಲ್ಲಿ ಬಂದಿದೆ. ಅಲ್ಲ ಆಗಿಲ್ಲ, ಆಗದೆ ಇರೋದು ನಾನು ಹೇಳಲಾರೆ, ಮಾಧ್ಯಮಗಳ ಮೂಲಕ ಹೌದು ಕ್ಲಿಯರ್ ಆಗಿದೆ. ಲಿಂಗಾಯತ ಅನ್ನೋದು ಸ್ವತಂತ್ರ ಧರ್ಮ ಅಲ್ಲ. ಅಲ್ಲಿ ಏನಿದೆ? ಲಿಂಗಾಯತರನ್ನ ಧಾರ್ಮಿಕ ಅಲ್ಪಸಂಖ್ಯಾತರೆಂದು ಪರಿಗಣಿಸಬಹುದು. ಬಸವಣ್ಣನವರು ಧರ್ಮಗುರುಗಳು, ವಚನಗಳೇ ಪವಿತ್ರ ಗ್ರಂಥಗಳು. ಇಷ್ಟಲಿಂಗ ಧರಿಸಿ ವಚನ ತತ್ವ ನಂಬಿ ಆಚರಿಸುತ್ತಿರುವ ಲಿಂಗಾಯತ ವೀರಶೈವರು ಲಿಂಗಾಯತರ ಒಂದು ಭಾಗವಾಗಬಹುದಷ್ಟೇ, ಆದರೆ ಲಿಂಗಾಯತವರಲ್ಲ. ಮೂರನೇದು, ಅಲ್ಪಸಂಖ್ಯಾತರ ಆಯೋಗ ಲಿಂಗಾಯತರನ್ನು ಧಾರ್ಮಿಕ ಅಲ್ಪಸಂಖ್ಯಾತರೆಂದು ಪರಿಗಣಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಬಹುದು. ಇದು ಇಂಪಾರ್ಟೆಂಟು. ಅಲ್ಪಸಂಖ್ಯಾತರ ಆಯೋಗ ಲಿಂಗಾಯತ ವರದಿನೇ ಹೇಳೋದು, ವರದಿಯ ಮುಖ್ಯಾಂಶ ಹೇಳ್ತಾ ಇದ್ದೀನಿ. ಲಿಂಗಾಯತರ ನೋಡಿ ಕೇಳಿ, ತಗೊಳ್ಳಿ ಆಯೋಗ ಇಲ್ಲ ಇದೆ ನನ್ನ ಮುಂದೆ. ಯಾಕೆ ಪ್ರಜಾವಾಣಿ ರಾಜ್ಯದಾದ್ಯಂತ ಬಂದಿರತಕ್ಕಂಥದ್ದು ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಅವ್ರು ಹೆಡಿಂಗ್ ಕೊಟ್ಟಿದ್ದಾರೆ. ವೀರಶೈವ ಧರ್ಮವೇ ಅಲ್ಲ, ಸಿದ್ಧಾಂತ ಶಿಖಾಮಣಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನಾನು ಹೇಳುವಂತ ಅಂಶ ಏನಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಚಿವ ಸಂಪುಟನ ಮುಂದೂಡಿದ್ರು, ಅದಕ್ಕೆ ಹೆದರ್ಕೊಂಡು ಮುಂದೂಡಿದಾರೆ ಅನ್ನೋದು ಸುಳ್ಳು. ಕಾರಣ ಹೇಳ್ಬಿಡ್ತೀನಿ. ಇವತ್ತು ಈಗ ಏನು ಬಸವಣ್ಣನವರ ಇಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟವನ್ನು ನಿಮ್ಮ ಗಮನಕ್ಕೆ ತರವಹಿಸ್ತೇನೆ. ಇದು ಬಸವಣ್ಣನವರ ಧರ್ಮ ಗುರುತ್ವಕ್ಕಾಗಿ ನಡೀತಾ ಇರ್ತಕ್ಕಂಥ ಹೋರಾಟ. ಎರಡನೇದು, ಲಿಂಗಾಯತರ ಧರ್ಮತ್ವದ ಮಾನ್ಯತೆಗಾಗಿ ನಡೀತಾ ಇರೋ ಹೋರಾಟ. ಪ್ರತ್ಯೇಕ ಧರ್ಮ ಮಾಡೋ ಹೋರಾಟ ಅಲ್ಲ. ಪ್ರತ್ಯೇಕ ಧರ್ಮ ಮಾಡೋಕೆ ಯಾರಿಗೂ ಬರೋಲ್ಲ. ಈಗ ಆಲ್ರೆಡಿ ಇರ್ತಕ್ಕಂಥ ಧರ್ಮಕ್ಕೆ ಐಡೆಂಟಿಫಿಕೇಶನ್ ಕೊಡೋ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಬಸವಣ್ಣನವರನ್ನೇ ಧರ್ಮಗುರು ನಂಬಿರ್ತಕ್ಕಂಥ ಕೋಟ್ಯಾಂತರ ಮತದಾರರಿದ್ದಾರೆ. ಅದಕ್ಕೆ ಚುನಾವಣೆ ಭಯ ಇಲ್ಲ. ಒಂದು ವೇಳೆ ಅವ್ರು ಸರ್ವೆ ಮಾಡ್ಲಿ, ಬಸವಣ್ಣನವರು ಧರ್ಮಗುರುಗಳು ಅಂತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಬಸವಣ್ಣ ಧರ್ಮಗುರು ಅಂತ ಎಷ್ಟು ಜನ ಇದ್ದಾರೆ. ಆಯ್ತು, ಫೈನ್. ನಾನು ಬಸವಣ್ಣನವರು ಒಂದು ಧರ್ಮ ಸ್ಥಾಪನೆ ಮಾಡಿದ್ದಾರೆ ಅಂತ ವೈಯಕ್ತಿಕವಾಗಿ ನಾನು ನಂಬಲ್ಲ. ಲೆಟ್ ಮಿ ಕಂಪ್ಲೀಟ್. ಅದು ಒಂದು ಸಾಮಾಜಿಕ ಕ್ರಾಂತಿ ಅಂತ ನಾನು ಅದನ್ನ ತಿಳ್ಕೊಂಡಿದ್ದೀನಿ. ಬಸವಣ್ಣನವರು ಮಾಡಿದ್ದು ಒಂದು ಸಾಮಾಜಿಕ ಕ್ರಾಂತಿ, ಅದು ಧರ್ಮ ಅಲ್ಲ. ಬಿಕಾಸ್ ಧರ್ಮಗಳ ವಿರುದ್ಧದ ಕ್ರಾಂತಿ, ಅದು ತಪ್ಪು. ಧರ್ಮಗಳ ವಿರುದ್ಧದ ಬಸವಣ್ಣನವರು ಅಷ್ಟು ಅವರ ಕಾಲದಲ್ಲಿ ಧರ್ಮ ಅನ್ನುವಂತಹ ವ್ಯಾಖ್ಯಾನ ಏನ್ ಹೇಳ್ತಾ ಇತ್ತು, ಬಸವಣ್ಣನವರ ಕಾಲದಲ್ಲಿ ಧರ್ಮ ಅನ್ನೋದು ಎಷ್ಟರ ಮಟ್ಟಿಗೆ ಮಡಿವಂತಿಕೆಯಿಂದ ಕೂಡಿತ್ತು. ಧರ್ಮ ಆಗಿನ ವ್ಯಾಖ್ಯಾನ, ಈಗಿನ ವ್ಯಾಖ್ಯಾನ ಹೇಳ್ತಾ ಇತ್ತು. ಧರ್ಮವಲ್ಲ ಅಲ್ಲ, ಆವಾಗಿಂದ ಧರ್ಮನೇ ಅದು. ಆಗ ಧರ್ಮ, ಈಗ ಅಲ್ಲ. ಈಗ ನಾವು ಅದನ್ನ ಕಾಲ ಮುಂದೆ ಹೋದ ಹಾಗೆ, ಅಥವಾ ನಾವು ವಿವಿಧ ಸಾಮಾಜಿಕ ಕ್ರಾಂತಿಗಳನ್ನ ಕಂಡು ಈಗ ನಾವು ಧರ್ಮದ ವ್ಯಾಖ್ಯಾನವನ್ನ ಬದಲಿಸಿಕೊಂಡಿದ್ದೇವೆ ನಮಗೆ ತಕ್ಕಂತೆ. ಬಟ್ 12ನೇ ಶತಮಾನದಲ್ಲಿ ಧರ್ಮ ಇತ್ತು. ಯಾವ ಸಾಂಪ್ರದಾಯಿಕ ಧರ್ಮಗಳಿಂದ ಬೇಸತ್ತು ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ರೆ ಹೊರತು ಧರ್ಮ ಸ್ಥಾಪನೆ ಮಾಡಲಿಲ್ಲ. ಬಸವಣ್ಣವರು ಶರಣ ಹೇಳಿದ್ದಾರೆ ಕೇಳಿ. ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ನಿರ್ಮಲ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವೇ ಧರ್ಮವಯ್ಯ. ಹೀಗೆ 10 ವಚನಗಳು ಡಿಕ್ಲೇರ್ ಮಾಡಿದ್ದಾರೆ. ಬಸವಣ್ಣನವರ ಧರ್ಮವೇ ಧರ್ಮವಯ್ಯ ಅಂದರೆ ಬಸವಣ್ಣರು ಕೊಟ್ಟಂತ ವೇ ಆಫ್ ಲೈಫ್. Yes, that is called dharma. It's not dharma. Yes, that is called dharma. ಧರ್ಮ ಅಂದ್ರೆ ಬದುಕೋತಕ್ಕಂಥ ವ್ಯವಸ್ಥೆ. ಧರ್ಮ
ಸಪರೇಟ್ ಈ ಪ್ರಕಾರ ಧರ್ಮ ಅಂದ್ರೆ ಏನು ಸರ್? ಧರ್ಮ ಅಂತಂದ್ರೆ ಅದೇನ್ ಧರ್ಮ ಅಂದ್ರೆ? ಸಪರೇಟ್ ಧರ್ಮ ಅಂತಂದ್ರೆ ಅದಕ್ಕೊಂದು ಕಟ್ಟುಪಾಡುಗಳಿವೆ, ಅದಕ್ಕೂ ಆದಂತಹ ಆಚಾರ ವಿಚಾರ ಮತ್ತು ಸಂಪ್ರದಾಯಗಳಿವೆ. ಇದೆ, ಇದೆ. ಸೊ ನಮ್ಮ ಧರ್ಮಕ್ಕೆಲ್ಲ ಇದೆ. ಯಾವುದೇ ಕಟ್ಟುಪಾಡು ಆಚಾರ ಸಂಪ್ರದಾಯಗಳನ್ನ ತಪ್ಪು, ತಪ್ಪು, ತಪ್ಪು. ವಿರೋಧಿಸಿ ಬಂದಂತದ್ದು ಬಸವಣ್ಣನವರ ತಪ್ಪು. ಮೌಢ್ಯಾಚರಣೆಗಳನ್ನು ವಿರೋಧಿಸಿದ್ದಾರೆ. ನೋ 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 ನಿಮ್ಮ ವಿಚಾರಧಾರೆ ತಪ್ಪು. ಬಸವಣ್ಣನವರು ಕೊಟ್ಟಿರ್ತಕ್ಕಂಥದ್ದು, ಬಸವಣ್ಣನವರು ಸಂಪ್ರದಾಯಗಳಿಗೆ ಕಟಿಬದ್ಧರಾಗಿದ್ರು. ನೋ, ಸಂಪ್ರದಾಯದ ವಿರುದ್ಧವಾಗಿ ಸತ್ಯವಾದ ನೋಡಿ, ಸತ್ಸಂಪ್ರದಾಯ ಬೇರೆ, ಸತ್ಯ ಸಂಪ್ರದಾಯ ಬೇರೆ. ಮೌಢ್ಯದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಹಾಗಂತ ಇಡೀ ಸಂಪ್ರದಾಯ ಅಲ್ಲ, ಧರ್ಮ ವಿರೋಧಿ ಅಲ್ಲ ಬಸವಣ್ಣ. ದಟ್ ಇಸ್ ನಾಟ್ ದಿ ಮ್ಯಾಟರ್. That's not the matter, but ಬಸವಣ್ಣರು ಒಂದು ಧರ್ಮ ಕೊಟ್ಟಿದ್ದಾರೆ. ಆ ಧರ್ಮಗುರು ಬಸವಣ್ಣ. ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದವರು ಯಾಕೆ ಮುಂದೂಡ್ತಾ ಇದ್ದಾರೆ ಅಂತ ತಮ್ಮ ಅನಿಸಿಕೆ. ನಾನು ಅದನ್ನ ರಾಜಕೀಯ ಒತ್ತಡ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಪರಿಸ್ಥಿತಿನ ಕಾಯ್ದು ನೋಡ್ತಾ ಇರಬಹುದು. ಆದ್ರೆ ಒಂದು ಅದೇನೇ ಇರ್ಬೋದು, ಆದ್ರೆ ಒಂದು ಗಮನಕ್ಕೆ ಬರ್ಬೋದಂದ್ರೆ ಅವರ ರಾಜಕೀಯ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ರಲ್ಲ, ಮುಸ್ಲಿಮರ ಒತ್ತಡ ಇದೆ ಅಂದ್ರು, ಇನ್ನಾರು ಸ್ವಾಮಿಗಳ ಒತ್ತಡ ಇದೆ ಅಂದ್ರು, ಬೇರೆ ಒತ್ತಡ. ಆದ್ರೆ ನನಗೆ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳು ಸ್ಪಷ್ಟ ನಿಲುವಿದೆ, ಅವರು ಖಂಡಿತ ಮಾಡೇ ಮಾಡ್ತಾರೆ, ಶಿಫಾರಸ್ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ನೋಡಿ, ಇವತ್ತಿನ ಪ್ರಸ್ತುತ ವಿಚಾರ ಮಾತಾಡೋಣ. ತಾವು ಭಾಳ ಅರ್ಥಗರ್ಭಿತವಾಗಿ ತಾವು ಆನ್ಸರ್ ಕೊಟ್ಟಿದ್ದೀರಿ, ಅವ್ರಿಗೆ ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಒಂದೆಲ್ಲ ಭಯದ ವಾತಾವರಣ ಅವ್ರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಪ್ಪ ನಾನು ವೀರಶೈವರು ಲಿಂಗಾಯತನ ಹೊಡೆದು ಆ ಪಾಪದ ಕರ್ಮ ನಾವು ತಗೋಬೇಕು ಅನ್ನೋದು ಬಂದಿದೆ. ನಮ್ಮ ಹೋಗಿದ್ದಂಥ ಸ್ವಾಮಿಗಳು ಭಾಳ ಗೌರವ ಕೊಟ್ಟು ಮರ್ಯಾದೆ ಕೊಟ್ಟು ಯಾವುದೋ ಆ ಥರದಂಥದ್ದು ಮಾಡೋದಿಲ್ಲ. ಮತ್ತು ನಾವು ಏನಾರು ಆ ಥರ ಮಾಡೋದಿದ್ದರೆ ಕಮಿಟಿ ವರದಿನೇ ಅಲ್ಲಾಗಲಿ ಪೇಪರ್ನಲ್ಲಿ ಬಂತು ಅಂತಂದರೆ ಏನಿದೆ ಅರ್ಥ? ಕಮಿಟಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು, ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ಇದಾಗಬೇಕು, ಇದು ಇಲ್ಲೇ ಎಲ್ಲಿಗೆ ಹೋಗ್ಬೇಕು? ಪಾರ್ಲಿಮೆಂಟ್ಗೆ ಹೋಗ್ಬೇಕು, ರಾಷ್ಟ್ರಪತಿ ಮಾಡಬೇಕು, 16 ರಾಜ್ಯಗಳು ಸ್ವತಂತ್ರ ಧರ್ಮ ಒಪ್ಕೋಬೇಕು. ವೀರಶೈವ ಲಿಂಗಾಯತರು ಹೇಳ್ತಾ ಇದಾರಲ್ಲ, ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರಿ. 12ನೇ ಶತಮಾನದಲ್ಲಿ ಯಾವುದೇ ಧರ್ಮ ಸ್ಥಾಪನೆ ಮಾಡಲಿಲ್ಲ, ಸಾಮಾಜಿಕ ನ್ಯಾಯಸ್ಥಿತಿಗೆ ಹೋರಾಡದಂತಿದ್ರೆ ಭಕ್ತಿ ಭಂಡಾರಿ ಬಸವಣ್ಣನವರು. ಆಮೇಲೆ ಇನ್ನೊಂದು ಎಲ್ಲಾರು ನೋಡು, ದಯವೇ ಧರ್ಮದ ವೀರಶೈವ ಧರ್ಮ ಇತ್ತ, ಯಾವುದು ಅದು ಪೂರ್ವದಲ್ಲಿತ್ತಲ್ಲ, ಪೂರ್ವದಲ್ಲಿ ಅದು ಪೂರ್ವದಲ್ಲಿತ್ತು. ನಾವು ವೀರಶೈವ ಧರ್ಮವನ್ನ ಒಪ್ಪಿಕೊಳ್ಳಲ್ಲ, ಆದ್ರೆ ಬಸವಣ್ಣನವರ ಕ್ರಾಂತಿ ಎಲ್ಲರಿಗೂ ಬಸವಣ್ಣ ಒಂದು ಧರ್ಮದ ಒಂದು ಇಲ್ಲ, ಬಸವಣ್ಣ ಸರ್ವ ಸಮಾಜದ ಆಸ್ತಿ. ಅಂಬೇಡ್ಕರ್ ಹೆಂಗೆ ಸರ್ವ ಸಮಾಜ ಆಸ್ತಿ ಬಸವಣ್ಣ. ದಯಾನಂದ ಸ್ವಾಮೀಜಿಗಳಿಗೆ ಕೇಳ್ದಂಗೆ ನಿಮಗೂ ಸಮಾಧಾನದಿಂದ ಉತ್ತರ ಕೊಡ್ಬೇಕು. ಸಮಾನತೆ ಮೇಡಮ್, ಬಸವಣ್ಣನ ಜಾತಿ ನೋಡಿ ಮೇಡಮ್, ಇಷ್ಟೆಲ್ಲ ಓಡಾಡ್ತಾರಲ್ಲ, ಇಷ್ಟೆಲ್ಲ ಓಡಾಡಿ ಇದೊಂದು ಮಾತ್ರ ಇಷ್ಟೆಲ್ಲ ಓಡಾಡ್ತಾರಲ್ಲ, ಜಾತಿ ರಹಿತವಾದಂತ ಭಾರತ ದೇಶ, ಭವ್ಯ ಭಾರತ ಹಿಂದೂ ರಾಷ್ಟ್ರ ಪ್ಯಾಕ್ ಮಾಡಬಾರ್ದು. ಜಾತಿ ರಹಿತವಾದಂತದ್ದು ಇವತ್ತು ಅಲ್ಪಸಂಖ್ಯಾತರು 18 ಕೋಟಿ ಅವರೇ, ಮತ್ತೆ ಕ್ರಿಶ್ಚಿಯನ್ 18 ಕೋಟಿ ಅವರೇ. ಮತ್ತೆ ತೆಗ್ದಾಕಿ ಅದನ್ನ, ಮೇಡಮ್ ನಾನು ಹೇಳೋ ಪಾಯಿಂಟ್ ಪ್ಲೀಸ್ ಲಿಸನ್ ಟು ನಾನು ಒಂದು ಹೇಳ್ತೇನೆ, ಲಿಸನ್ ಟು ಮೀ ನೋಡಿ, ಪ್ಲೀಸ್ ಕೇಳಿಸ್ಕೊಳ್ಳಿ. ಈಗ ತಾವು ಹೇಳ್ತಾ ಇದ್ರಿ ವೀರಶೈವ ಧರ್ಮ ಅನ್ನೋದು ಬಹಳ ಹಿಂದಿನಿಂದಲೂ ಇರೋದು, ಹೌದಲ್ವಾ? ಬಸವಣ್ಣನವರು ಬರೋದಕ್ಕಿಂತ ಮುಂಚೆಯಿಂದ ಇದ್ದದ್ದು, ಹೌದಲ್ವಾ ಸರ್? ಆ ಧರ್ಮದ ಚೌಕಟ್ಟುಗಳನ್ನ ಭೇದಿಸಿ ಸಾಮಾಜಿಕ ಕ್ರಾಂತಿ ಮಾಡಿದವರು ಬಸವಣ್ಣನವರು, ಹೌದಲ್ವಾ ಸರ್? ಹೌದಲ್ವಾ ಸರ್? ಕರೆಕ್ಟ್ ತಾನೆ? ಯಾವ ವಿಗ್ರಹಾರಾಧನೆ ಇತ್ತು, ಯಾವ ಕಟ್ಟುಪಾಡುಗಳಿತ್ತು, ಅವುಗಳನ್ನ ತೊಡೆದು ಹಾಕಿ ಜಾತಿ ವ್ಯವಸ್ಥೆಯನ್ನ ಬ್ರೇಕ್ ಮಾಡಿ ಎಲ್ಲ ಜಾತಿಗಳನ್ನ ಒಳಗೊಂಡಂತ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದವರು ಬಸವಣ್ಣನವರು, ಹೌದಲ್ವಾ? ವೀರಶೈವ ಧರ್ಮ ಮೊದಲಿನಿಂದಲೂ ಇತ್ತು. ಆದರೆ ಇಷ್ಟಲಿಂಗದ ಪರಿಚಯ ಮೊದಲಾಗಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬಸವಣ್ಣನವರು ಅದನ್ನ ಬೆಳಕಿಗೆ ತಂದ್ರು, ಹೌದಿಲ್ರಿ ಸರ್? ಹೌದಿಲ್ರಿ? ಓಕೆ. ಹಾಗಾಗಿ ಬಸವಣ್ಣನವರು ಹಾಕಿಕೊಟ್ಟ ಪಥದಲ್ಲೇ ನಾವು ಸಾಕ್ತೀವಿ. ನಾವು ವೀರಶೈವರ ಜೊತೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಒಂದು ಗುಂಪು ಮುಂದೆ ಬಂದ್ರೆ ಅದರಿಂದ ತಮಗಾಗೋ ನಷ್ಟ ಏನು? ಒಂದೇ ಮಾತು ಹೇಳ್ತೇನೆ ಮೇಡಮ್, ನಮಗಾಗೋ ನಷ್ಟ ಏನು? ಅನಾದಿ ಕಾಲದಿಂದಲೂ ಇದೆ ವೀರಶೈವ ಧರ್ಮ. ಬಸವಣ್ಣನವರು ಹಾಕಿದಂತಹ ಪಥದಲ್ಲಿ ನಾವು ನಡೀತೀವ್ರಿ, ನಮ್ಮನ್ನ ನೀವು ವೀರಶೈವರು ಅಂತ ನಮ್ಮನ್ನ ಬಂದಿ ಮಾಡಬೇಡಿ ಅಂತ ಹೇಳಿದ್ರೆ ತಮಗಾಗುವಂತ ಅನಾನುಕೂಲ ನಷ್ಟ ಏನ್ ಹೇಳಿ? ಪೂರ್ಣವಾದಂತ ಬಸವಾದಿ ಶರಣ ತತ್ವಗಳನ್ನ ಅನುಸರಿಸಿದ್ರೆ ಸರಿ. ಬಸವಣ್ಣ ವ್ಯಕ್ತಿ ಪೂಜೆಯನ್ನು ವಿರೋಧಿಸಿ ಮಾಡಿದವನು. ಎಕ್ಸಾಕ್ಟ್ಲಿ. ಪಾತ್ ಪೂಜೆ ಯಾಕೆ ಮಾಡಿಸ್ಕೋತಾರೆ? ಯಾಕೆ ಪಾತ್ ಪೂಜೆ ಮಾಡಿಸ್ಕೊತಾರೆ? ಬಸವಣ್ಣವ್ರು ವ್ಯಕ್ತಿ ಪೂಜೆ ವಿರೋಧಿ ಮಾಡ್ತಿದ್ರು. ಯಾವ ಮಠಾಧೀಶ್ವರ ಇವರು ಹೋರಾಡ್ತಾ ಇದ್ದಾರೆ? ಪಾತ್ ಪೂಜೆ ಮಾಡಿಸ್ಕೊಳ್ತಿದ್ದವ್ರು ಯಾರಿದ್ದಾರೆ ತೋರಿಸಿ ನಾನು ಬಿಟ್ಬಿಡ್ತೇನೆ. ಒಂದು. ಎರಡನೇದು ಬಸವಾದಿ ಶರಣರು ದಯವೇ ಧರ್ಮದ ಮೂಲವೇ ಎಂದು ಜಾತಿ ರಹಿತವಾದಂಥ ಸಮಾಜವನ್ನು ಕೊಟ್ಟರು. ಹೆಣ್ಣು ಗಂಡಿಗೆ ಸಮಾನ ಅವಕಾಶ ಕೊಟ್ಟಂಥ ಸಮಾಜದಲ್ಲಿ ಅವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಯಾರಿ ಕಡೆಗೆಲ್ಲ ಲೋಕ ದೊಡ್ಡ ತಿದ್ದಕ್ಕಾಗಲ್ಲ,
ತಿದ್ಬೇಡಿ ಅಂತ ಹೇಳಿ ನೋವಾಗುತ್ತೆ ಅಂತ ಹೇಳಿದ್ರು ಮಹಾಮಾನವತೆ ಬಸವಣ್ಣ. ಇವತ್ತೇನು ನಮ್ಮ ಸಮಾಜ ವೀರಶೈವ ಲಿಂಗಾಯತ ಅನ್ನೋ ವಿಚಾರಕ್ಕೆ ಬರ್ತೀನಿ. ವೀರಶೈವ ಲಿಂಗಾಯತ ಅಂತ ಏನು ಮಾಡಬೇಕು, ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಮಾಡೋದಾದ್ರು ಇವತ್ತು ಹೇಳೇ ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಮಾಡೋದಿಲ್ಲ. ಗೊತ್ತಿದೆ ಅವ್ರಿಗೆ, ಮಾಡಿದ್ರೆ ಏನಾಗ್ತದೆ ಮಾಡಲ್ಲ. ರಾಹುಲ್ ಗಾಂಧಿ ಸ್ಟೆಪ್ ಹೋಗ್ತು ಏನಾದ್ರು ಸಮಾಜ ಹೊಡೆಯೋದಿದ್ರೆ, ಸಿದ್ದರಾಮಯ್ಯ ನಮ್ಮೂರಿನವ್ರೆ ಏನಾರ ಮಾಡದಿದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ದಲಿತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೂ ಅಧಿಕಾರ ಬರ್ದ ಮನೇಲಿ ಕೊಡ್ತಾರೆ ಸಿದ್ದರಾಮಯ್ಯನವರಿಂದ. ಸಿದ್ದರಾಮಯ್ಯನವರು ಹೊಡೆದ್ರೆ ವೀರಶೈವ ದಲಿತರು ಸಮಾಜವನ್ನು ಹೊಡೆದಿದ್ರೆ ಸಿದ್ದರಾಮಯ್ಯನವರಿಗೆ ಪಾಠ ಕಲಿಸ್ತೀವಿ. ನಮ್ ಜೊತೆಗೆ ದಲಿತ ಹಿಂದುಳಿದ ವರ್ಗದವರು ಎಲ್ಲ ಇರ್ತಾರೆ. ನನ್ಗೆ ಹೇಳಕ್ಕಾಗ್ತಿದೆ, ಅದರಲ್ಲಿ ದಲಿತರಿಗೆ ಅನ್ಯಾಯ ವಾಗೀಶ್ ಅವ್ರೆ, ನಾರಾಯಣ ಸ್ವಾಮಿ ಅವ್ರೆ, ಇದೇನ್ರಿ ಬಿಸಿ ತುಪ್ಪ ಉರಿಯೋ ಕ್ಯಾಂಡ ಸೆರಗ್ನಲ್ಲಿ ಕಟ್ಕೊಂಡಂಗ ಆಯ್ತಲ್ಲ ಮುಖ್ಯಮಂತ್ರಿಗಳಿಗೆ? ನಮ್ಗೇನು ಆಗಿಲ್ಲ. ನಿಮ್ಗೇನಾಗಿಲ್ಲ ಅಂದ್ರೆ ಇಲ್ಲೇ ಕಾಣ್ತಿದೀವಲ್ಲ, ಆ ಕಡೆ ಆಗಬೇಕಂತ ಅವರು, ಆಗಬಾರ್ದಂತ ಇವರು, ಓ ಅಂತ ಸ್ಟುಡಿಯೋದಲ್ಲೇ ಅಂತಿರ್ಬೇಕು. ಆದ್ರೆ ಬೀದಿಗಿಳಿದ್ರೆ ಏನಾಗ್ಬೋದು ಹೇಳಿ ಈಗ ಕತೆ? ಅವರಿಬ್ಬರು ಪ್ರಾಬ್ಲಮ್ ಅಷ್ಟೇ, ಇದರಲ್ಲಿ ಏನೂ ಇಲ್ಲ. ಯಾರು ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಊರ್ ಮುಂಚೆ ಪ್ರತ್ಯೇಕ ಧರ್ಮ ಮಾಡ್ತೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡ್ ಬಾ ಅಂತ? ಇದು ಅವರು ಒಂದು ರೀತಿ ಪ್ರಿಸ್ಟೇಜಿಗೆ ಬಿದ್ದಿದ್ದಾರೆ ಅಂತ ನಾನು. ಆಗಬೇಕು ಅನ್ನೋರು, ಆಗಬಾರ್ದು ಅನ್ನೋರು ಇಬ್ರು ಪ್ರಿಸ್ಟೇಜ್ ಇಲ್ಲ. ಅವ್ರು ಮಾತಾಡ್ಲಿ. ನಾರಾಯಣ ಸ್ವಾಮಿ ಸರ್ ಅವರೆಲ್ಲ ರೀ ಪ್ರೆಸ್ಟೇಜ್ಗೆ ಬಿದ್ದಿರೋದು. ಪ್ರೆಸ್ಟೇಜ್ಗೆ ಬಿದ್ದಿರೋರು ನಿಮ್ಮ ಸಚಿವರುಗಳು, ಎಂ.ಬಿ. ಪಾಟೀಲ್ರು, ಶರಣ್ ಪ್ರಕಾಶ್ ಪಾಟೀಲ್, ವಿನಯ್ ಕುಲಕರ್ಣಿ, ಇವ್ರೇ ಬಿದ್ದಿರೋದು ಪ್ರೆಸ್ಟೇಜ್ಗೆ, ಅವರೆಲ್ಲ ಬಿದ್ದಿರೋದು. ಈಗ ಹೇಳಿ, ಒಂದು ಧರ್ಮ ಲಿಂಗಾಯತ ಧರ್ಮ ಎಲ್ಲ ಧರ್ಮಗಳನ್ನ ಕಂಡು ಅರಿತ ಬಸವಣ್ಣನವರು ಒಂದು ಧರ್ಮ ಮಾಡಿದ್ರು. ಅದು ಮಾನವ ಧರ್ಮ. ಅದು ಧರ್ಮವೇ, ಅದು ಮಾನವ ಧರ್ಮ. ಆದರೆ ಅದಕ್ಕೆ ಜಾತಿ ಇಲ್ಲ, ಭೇದ ಇಲ್ಲ, ಭಿನ್ನ ಇಲ್ಲ, ಯಾವುದು ಇಲ್ಲದ ಒಂದು ಧರ್ಮ. ಅದು ಧರ್ಮವೇ. ನೀವು ಒಂದು ಸಮಯ ವಾಟ್ ಈಸ್ ಹಿಂದೂ ಧರ್ಮ ಅಂದ್ರೇನು? ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ ಎಲ್ಲರೂ ಹೇಳ್ತಾರೆ. ದಿಸ್ ಈಸ್ ಆಲ್ಸೋ ವೇ ಆಫ್ ಲೈಫ್. ನೀವು ಅಂದ ಮೇಲೆ ದಟ್ ಈಸ್ ಆಲ್ಸೋ ಧರ್ಮ. ಒಂದೇ ಒಂದು ಇಂಟರ್ವ್ಯೂ ಇಲ್ಲ ಬೇಡ, ನೀವು ಮಾತಾಡಿ. ನೀವು ನೋಡಿ, ಒಂದು ಮಾತು ನಾವು ಮಾತಾಡಿಲ್ಲ. ನನ್ನ ಅವಕಾಶನ ನಿಮಗೆ ಮಾಡ್ತೇನೆ. ಆಮೇಲೆ ನೀವು ಮಾತಾಡಿ. ನಿಮ್ಮ ಅವಕಾಶನ ನನಗೆ ಕಸ್ಕೊಳ್ಳಕ್ ಇಷ್ಟ ಇಲ್ಲ, ಕಸ್ಕೊಳ್ಳಾರ್ದು ನೀವು. ಅದಕ್ಕೆ ಬ್ರೇಕ್ ತಗೊಂಡು ವಾಪಸ್ ಪೂರ್ಣ ಬೇಡ 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 ಧರ್ಮ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಾಗೀಶ್ ಅವರು, ಅದೇನ್ ಮಾಡಿದ್ರಿ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅದನ್ನ ಹೇಳೋದಕ್ಕಿಂತ ಮುಂಚೆ ಕೋರ್ಟ್ ಅಲ್ಲಿ ಏನಾಗ್ತಾ ಇದೆ ಈ ವಿಚಾರ? ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಲಿಂಗಾಯತ ಸ್ವತಂತ್ರ ಧರ್ಮ ಮಾನ್ಯತೆ ವಿಚಾರ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ PIL ವಿಚಾರಣೆ. PILಗೆ ಅಲ್ಪಸಂಖ್ಯಾತ ಇಲಾಖೆ ಅಧೀನ ಕಾರ್ಯದರ್ಶಿಯಿಂದ ಪ್ರಮಾಣ ಪತ್ರ. ಲಿಂಗಾಯತರು ಹಿಂದೂಗಳಲ್ಲ, ಮೂರ್ತಿ ಪೂಜೆ ಮಾಡುವುದಿಲ್ಲ, ದೇಹವೇ ದೇಗುಲ ಎಂದು ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರು ವೇದ ಮತ್ತು ಆಗಮ ಶಾಸ್ತ್ರದಿಂದ ದೂರ ಇದ್ದವರು. ಇಷ್ಟಲಿಂಗ ಪೂಜಿಸುವ ಧರ್ಮ ಒಂದೇ ಒಂದು, ಅದು ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮದಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಹೀಗಾಗಿ ಹಿಂದೂ ಧರ್ಮಕ್ಕಿಂತ ಭಿನ್ನವಾಗಿದೆ ಅಂತ ಅರ್ಜಿದಾರರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದರು. ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳೋದಕ್ಕೆ ಇವರು ಯಾರು? ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ಳೋದಕ್ಕಿಂತ ಮೊದಲೇ ಈ ವ್ಯಕ್ತಿ ಯಾರು ಹೇಳೋಕೆ? ಅಂದ್ರೆ ಯಾವ ವ್ಯಕ್ತಿ? ಅಲ್ಪಸಂಖ್ಯಾತ ಇಲಾಖೆಯ ಅಧೀನ ಕಾರ್ಯದರ್ಶಿ ಏನು ಪ್ರಮಾಣ ಪತ್ರವನ್ನ ಕೊಟ್ಟಿದ್ದಾರೆ ಅವರು. ಅರ್ಜಿದಾರರು ಕೇಳೋ ಪ್ರಶ್ನೆ ಇದು, ಅವ್ರು ಯಾರು ಈ ತರ ಪ್ರಮಾಣ ಪತ್ರವನ್ನ ಕೊಡೋಕೆ? ಅದು ಒಂದು ಹಿಂದೂ ಧರ್ಮದ ಅಂಗವೇ ಅಲ್ಲ ಅಂತ ಹೇಳೋದಕ್ಕೆ ಇವ್ರಿಗೇನ್ ರೈಟ್ಸ್ ಇದೆ ಅಂತ ಅರ್ಜಿದಾರರು ಕೇಳ್ತಾರೆ. ಅರ್ಜಿದಾರರ ಪರವಾಗಿ ವಕೀಲರಾದಂಥ ಅಶೋಕ್ ಹಾರ್ನಹಳ್ಳಿ ಅವರು ಪ್ರಶ್ನೆ ಮಾಡ್ತಾರೆ. ಆದ್ರೆ ಅದಕ್ಕೆ ಹೈಕೋರ್ಟ್ ಒಂದು ಮಾತು ಹೇಳುತ್ತೆ, ಇದು ವ್ಯಕ್ತಿಯ ಹೇಳಿಕೆ ಅಲ್ಲ, ಇದು ಒಂದು ಇಲಾಖೆಯದ್ದು, ಇದು ಕೇವಲ ಒಬ್ಬ ವ್ಯಕ್ತಿಯ ಹೇಳಿಕೆ ಅಲ್ಲ, ಇದು ಒಂದು ಇಲಾಖೆಯ ಹೇಳಿಕೆ ಅಂತ ಹೇಳಿದ ಹೈಕೋರ್ಟ್ ಅಂತಿಮ ವಿಚಾರಣೆಯನ್ನು ಏಪ್ರಿಲ್ 3ಕ್ಕೆ ಮುಂದೂಡಿದೆ.
ಫೈನ್ ಓಕೆ ಅದು ಅಲ್ಪಸಂಖ್ಯಾತರ ಆಯೋಗದ ಅವರು ಒಂದು ಕೊಟ್ಟಿದ್ದಾರೆ, ಯಾಕೆ ಅವ್ರು ಶಿಫಾರಸ್ ಮಾಡಿರ್ಬೇಕಾದ್ರೆ ಅದಕ್ಕೆ ಗೈಡ್ ಲೈನ್ಸ್ ಇದು PL ಅರ್ಜಿ ನಡೀತಾ ಇದೆ ಕೋರ್ಟಲ್ ವಿಚಾರ ಅದು ಮಾತಾಡಕ್ಕೆ. ನೀವೇನ್ ಜಾದು ಮಾಡಿ ಬಂದ್ರಿ ಸ್ವಾಮಿಗಳ ನೋಡಿ, ಜಾದು ನಾವೇನೂ ಮಾಡಿಲ್ಲ, ಧಮಕಿ ಕೊಟ್ರ ಏನು ಇಲ್ಲ, ಒತ್ತಡ ಏರಿದ್ರ ಏನು ಇಲ್ಲ, ಅದು ಏನ್ ಮಾಡಿದ್ರಿ? ಯಾಕೆ ಅವ್ರು ಸೈಲೆಂಟ್ ಆಗಿದ್ದಾರೆ? ಶಕ್ತಿ, ಏನ್ ಶಕ್ತಿ ಅದು? ಮೌಖಿಕವಾಗಿರ್ತಕ್ಕಂಥ ಶಕ್ತಿ, ಧರ್ಮದ ಶಕ್ತಿ. ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಂಡಿದ್ವಿ, ಧರ್ಮದ ಒಡೆಯೋದು ಕೆಟ್ಟ ಹೆಸರು ಬೇಡಿ, ವೀರಶೈವ ಸಮಾಜಕ್ಕೆ 5 ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು ಬಸವಾದಿ ಶರಣರನ್ನ ಕಾಯಿನಲ್ಲಿ ಹೆಸರಿಟ್ಟಿದ್ದು ನೀವು, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣ ಫೋಟೋ ಇಟ್ಟಿದ್ದು ನೀವು. ಸಮಾಜನ ಒಡೆಯೋಕ್ಕೆ ಕೆಲಸ ಮಾಡಬೇಡಿ ಅಂತ ಹೇಳಿದಾಗ ಅವ್ರಿಗೆ ಮನಸ್ಸು ಹೋಗಿದೆ. ನಾನು ಸರಿಯಾದ ತೀರ್ಮಾನ ತಗೋತೀನಿ ಅಂತ ಹೇಳಿದ್ದಾರೆ. ಒಂದೇ ಒಂದು ಮಾತನ್ನು ನಿಮ್ಗೆ ಹೇಳ್ತೀನಿ, ಹಿಂದೂ ಇಸ್ ದ ವೇ ಆಫ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ನೀವು, ಸುಪ್ರೀಂ ಕೋರ್ಟ್ ತೀರ್ಮಾನ. ಯಾಕೆ ಜಾತಿ ಕಾಲಂನಲ್ಲಿ ರಿಲೀಸಿಯನ್ನಲ್ಲಿ ಹಿಂದೂ ಅಂತ ಬರೀರಿ ಅಂತ ಯಾಕೆ ಹೇಳ್ತೀರಿ? ಜಾತಿ ಕಾಲಂ ಯಾಕೆ ತೆಗಿಬೇಡಿ ಅಂತ ಹೇಳ್ತಾರೆ? ಯಾಕೆ ಇದೆಯಲ್ಲ, ನೀವು ವೇ ಆಫ್ ಲೈಫ್ ಅಂತ ಹೇಳ್ತಾ ಇದ್ದೀರಾ, ವೇ ಆಫ್ ಲೈಫ್ ಅಂತ ಹೇಳ್ತಾ ಇದ್ದೀರಾ. ದೇಶದಲ್ಲಿ ಆಗಿದೆ, ಯಾಕೆ ಸ್ಕೂಲ್ ಸರ್ಟಿಫಿಕೇಟ್ ಆಗಲಿ ಹಿಂದೂ ಅಂತ ಬರಿಬೇಡಿ ಅಂತ ನೋಡಿ. ಭವ್ಯ ಭಾರತ ಹಿಂದೂ ರಾಷ್ಟ್ರ ಇವತ್ತು ಸ್ವಾಗತ ಮಾಡ್ತಾ ಇದ್ದೀವಿ. RSS ಇರ್ಬೋದು, ಪೇಜಾವರ್ ಶ್ರೀಗಳಿರ್ಬೋದು, ಇನ್ಯಾರು ಹೇಳಿರ್ತಕ್ಕಂಥ ಹೊಡಿಬೇಡಿ ಅನ್ನೋದಕ್ಕೆ ಇನ್ನು ನಮ್ಮ ಒಕ್ಕಲಿಗರು ಸ್ವಾಮೀಜಿ ಇರ್ಬೋದು, ದಲಿತ ಸ್ವಾಮೀಜಿಗಳು ಏನ್ ಹೇಳ್ತಾರೆ, ಸಮಾಜನ ಹೊಡಿಬೇಡಿ ಅಂತ ಸ್ವಾಗತ ಮಾಡ್ತಾ ಇದ್ದೀನಿ. ಅವನು ಯಡಿಯೂರಪ್ಪನವ್ರ ಒಂದು ವಿಚಾರ ಹೇಳಿದ್ರು, ಅವಾಗ ಎಲ್ಲರೂ ಕೂಡ ಸಹಿ ಹಾಕಿದ್ದು ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಕಳ್ಸಕ್ಕಲ್ಲ, ಮನವಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡಕ್ಕೋಸ್ಕರ ವೀರಶೈವ ಲಿಂಗಾಯತನ ಸ್ವತಂತ್ರ ಧರ್ಮ ಮಾಡಕ್ ಅಂತ ಕೊಟ್ಟಾಗ ಅದು ಆಯ್ತು ಅಂತ ಹೇಳಿ ವೀರಶೈವರು ತಗೊಂಡ್ರೆ ನಾವು ಸಿಗೋದಿಲ್ಲ ಅಂತ ಇವರು ಲಿಂಗಾಯತರು ಧರ್ಮ ಅಂತ ಮಾಡಿ ಇದೇ ಮಾದೇವಿ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಲಾಸ್ ಆಗಿರೋದು. ನಾಳೆ ನಿಮಗೆ ಪತ್ರಿಕಾ ಪ್ರಕಟಣೆ ಕೊಡ್ತಾ ಇದ್ದೀವಿ, ಆಯ್ತಾ? ಆಮೇಲೆ ಎರಡನೇದೊಂದು ಮಾತು ಹೇಳ್ತೀನಿ, ಮೇಡಮ್ ಒಂದೇ ಹೇಳ್ತೀನಿ, ಧರ್ಮ ಸಿದ್ದರಾಮಯ್ಯ ಸುತ್ತಮುತ್ತ ಇರತಕ್ಕಂಥವ್ರು ಸರಿಯಾಗಿ ಮಾಡಿ. ಸಿದ್ದರಾಮಯ್ಯ ಜನರಿಗೆ ಅರ್ಥ ಆಗಂಗೆ ಹೇಳ್ತೀನಿ, ವೀರಶೈವ ಹಿಂದೂ ಮಹಾಸಭಾದಿಂದ ಒಂದು ಮನವಿ ಹೋಗಿದೆ. ವೀರಶೈವ ಮಹಾಸಭಾ ಒಂದ್ ನಿಮಿಷ ಯಡಿಯೂರಪ್ಪನಿಗೆ ಇದಕ್ಕೆ ಸಂಬಂಧ ಇಲ್ಲ. ವೀರಶೈವ ಮಹಾಸಭಾ ಕೊಟ್ಟಿದ್ದೀವಿ ನಾವು. ಯಡಿಯೂರಪ್ಪನ ಹೆಸರು ಅನ್ಯ ಹೆಸರು ಬೆಳೆಸಬೇಡಿ, ಎಲ್ಲ ಸಮಾಜದ ನಾಯಕರು. ಸಾಹೇಬ್ರೆ ಒಂದ್ ನಿಮಿಷ, ಅವ್ರ ಮಹಾಸಭಾದಲ್ಲಿ ಇಲ್ವೋ? ಇದ್ರೆ ಸಂಘ ಸಂಸ್ಥೆ ತೀರ್ಮಾನ ಸಂಘ ಸಂಸ್ಥೆ ತೀರ್ಮಾನ ಅಂತ ಹೇಳಿದ್ದಾರೆ. ಲಿಂಗಾಯತರು ಕೊಡಬೇಡಿ, ವೀರಶೈವ ಬೇಡಿ ಅಂತ ಹೇಳಿ ಕ್ಲಾರಿಫೈ ಮಾಡ್ತೀನಿ. ಹಿಂದೂ ವೀರಶೈವ ಮಹಾಸಭಾದಿಂದ ಒಂದು ಮನವಿ ಹೋಗಿತ್ತು, ನಮ್ದೊಂದು ಪ್ರತ್ಯೇಕ ಧರ್ಮ ಮಾಡಿ ಅಂತ, ಅಲ್ವಾ? ಸೊ ಅದಾದ್ಮೇಲೆ ಈಗ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು, ವೀರಶೈವ ಲಿಂಗಾಯತ ಧರ್ಮ ಮಾಡಿ ವೀರಶೈವನ ಸ್ಪ್ಲಿಟ್ ಮಾಡಿ ಬರೀ ಲಿಂಗಾಯತ ಧರ್ಮ ಮಾಡಬೇಡಿ ಅಷ್ಟೇ, ಪ್ರತ್ಯೇಕ ಧರ್ಮ ಆಗೋದಕ್ಕೆ ನಮ್ದು ಸಹಮತ ಇದೆ, ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಲಿ ಇಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್. ಅಖಿಲ ಭಾರತ ವೀರಶೈವ ಮಹಾಸಭೆ ಒಂದು ಪರಿಪತ್ರವನ್ನ ಸುತ್ತೋಲೆಯನ್ನು ಹೊರಡಿಸಿದೆ. ಅದು ಬಹಳ ಮಹತ್ವದ್ದು, ಮಾಧ್ಯಮಗಳು ನೋಡ್ಬೇಕಾದ ಜನ ನೋಡ್ಬೇಕು. ಅಲ್ಲಿ ಬರೀತಾರೆ ನೋಡಿ, ಜನಗಣತಿಯಲ್ಲಿ ನೀವು ಈ ರೀತಿ ಬರೆಯಿರಿ, ಜಾತಿ ಕಾಲಂನಲ್ಲಿ 734ರಲ್ಲಿ ಲಿಂಗಾಯತ ಅಂತ ಬರೀರಿ, 1318ರಲ್ಲಿ ವೀರಶೈವ ಅಂತ ಬರೀರಿ ಅಂತೇಳಿ ವೀರಶೈವ ಮಹಾಸಭೆ ಇಡೀ ರಾಜ್ಯ ಸರ್ಕಾರ ಕಳಿಸಿದೆ. ನನ್ನ ಪ್ರಶ್ನೆ ಒಂದೇನೆ, ಜಾತಿಯಲ್ಲಿ ಹೇಳಿದ್ದಾರೆ ಲಿಂಗಾಯತ ಅಂದ್ರೆ ಅದ್ ನಂಬರ್ 734, ವೀರಶೈವ ಅಂದ್ರೆ 1318, ಅಂದ್ರೆ ಅರ್ಥ ಎರಡು ಬೇರೆ ಬೇರೆ ಅಂತ ಆಯ್ತು ಅಲ್ಲಿಗೆ. ಸರಿ, ಒಂದ್ ನಿಮಿಷ ಸರ್, ನನ್ಗೆ ಗೊತ್ತಿದೆ ಅದು ಎರಡು ಬೇರೆ ಬೇರೆ ಅಂತ. ಜಾತಿ ಗಣತಿ ಆಗುವಂತಹ ಸಂದರ್ಭದಲ್ಲಿ, ರಾಜ್ಯದಲ್ಲಿ ಜಾತಿ ಗಣತಿ ಆಗುವಂತಹ ಸಂದರ್ಭದಲ್ಲಿ ಬಸವಣ್ಣನವರ ಕಾಲದಲ್ಲಿ ಸಮಾಜದ ವಿವಿಧ ವೃತ್ತಿಗೆ ಅನುಗುಣವಾಗಿ ಕೆಲಸ ಮಾಡುವಂತಹ ಹಲವು ಸಮುದಾಯಗಳು ಬಸವಣ್ಣನವರಿಗೆ ಆಕರ್ಷಿತರಾಗಿ ಅವರು ಲಿಂಗಾಯತ ಧರ್ಮವನ್ನ ಸ್ವೀಕರಿಸಿದ್ರು. ಜಾತಿ ಗಣತಿಯ ಮೂಲಕ ವೀರಶೈವ ಮತ್ತು ಲಿಂಗಾಯತ ಬೇರೆ ಅನ್ನುವ ಭಾವನೆಯನ್ನ ಸರ್ಕಾರ ಮೂಡಿಸ್ತಾ ಇದೆ ಅನ್ನೋ ಕಾರಣಕ್ಕೆ, ವೀರಶೈವ ಲಿಂಗಾಯತರು ಒಂದೇ ಅನ್ನುವ ಭಾವನೆ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಅದರ ಪ್ರಾತಿನಿಧಿಕ ಸಂಸ್ಥೆ ವೀರಶೈವ ಮಹಾಸಭಾ ಕೆಲವೊಂದು ಗೈಡ್ಲೈನ್ಸ್ ತನ್ನ ಸಮುದಾಯದವರಿಗೆ ಕೊಡ್ತು. ಅದರ ಮುಂದುವರೆದ ಭಾಗನೇ ಇದು. ಅಂದರೆ ಲಿಂಗಾಯತ ವೀರಶೈವ ಬೇರೆ ಅಲ್ಲ, ನೀವು ಈ ಕಾಲಮ್ ಅಲ್ಲಿ ಹೀಗೆ ಬರೆಯೋದ್ರ ಮೂಲಕ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನೋದನ್ನ ಪ್ರದರ್ಶನ ಮಾಡಿ ಅಂತ. ಸೊ ದಟ್ಸ್ ನಾಟ್ ಬರೀರಿ ಅಂತ ಹಾಕಿದ್ರೆ ಬರಿಬೇಡಿ ಅಂತಲ್ಲ, ಬರೀರಿ ಅಂತಾನೆ ನಾನು ಅವ್ರು ಹೇಳ್ತಾರೆ ಕೇಳಿ. ಲಿಂಗಾಯತ ಅಂತ ಬಂದಾಗ 734 ಬರೀರಿ, ವೀರಶೈವ ಅಂದಾಗ 1318 ಬರೀರಿ, ಅಂದ್ರೆ ಅವೆರಡು ಬೇರೆ ಅಂತ ಒಪ್ಕೊಂಡು ವೀರಶೈವ ಮಾಡ್ತವೆ. ಇವರೇ ಒಪ್ಕೊಂಡಿರುವಾಗ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಸರ್? ಮುಖ್ಯಮಂತ್ರಿಗಳು ಏನ್ ಮಾಡಬಹುದು? ಇಲ್ಲ, ಏನು ನೋಡಿ, ಈಗ ಏನು ಒತ್ತಾಯ ಬಂದಿದೆ ಅದಕ್ಕೆ ಪೂರಕವಾಗಿ ಸಮಿತಿಯನ್ನು ಮಾಡಿದೆ. ಆ ಸಮಿತಿ ರಿಪೋರ್ಟು ಬಂದಿದೆ, ರಿಪೋರ್ಟ್ ಅನ್ನು ಅವಲೋಕನ ಮಾಡ್ತಿದ್ದಾರೆ. ಮಾಡಿ ಆದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಇಡ್ತಾರೆ, ಚರ್ಚೆ ಮಾಡ್ತಾರೆ. ಮಾಡಿ ಆದ್ಮೇಲೆ ಅದನ್ನ ಕಳಿಸ್ಕೊಡ್ತಕ್ಕಂಥದ್ದು ಕೆಲಸ ನಮ್ಮದು. ಅದು ನಾವು ಅದನ್ನ ಮಾಡ್ತೇವೆ. ಇನ್ನು ಉಳಿದಿದ್ದನ್ನ ಅವ್ರು ಏನ್ ಮಾಡ್ತಾರೆ ತೀರ್ಮಾನ ತಗೊಳ್ತಾರೆ. ಬಾಲ್ ಬಿಜೆಪಿ ಕೋರ್ಟ್ ಬರುತ್ತೆ, ಆಮೇಲೆ ತಮ್ಮನ್ನ ಸಿಗಾಕ್ಸೋ ಪ್ರಯತ್ನ ನಡೆಯುತ್ತೆ.
ಸೊ ಇದು ಇಲ್ಲಿಗೆ ಮುಗಿಯಲ್ಲ. ಅಲ್ಲ ಅಲ್ಲಿಗೂ ಹಂಗೆ ಸಿದ್ದರಾಮಯ್ಯನವರು ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ ಅನ್ನೋದು ಯಾವ ರಾಜಕೀಯ ಪಂಡಿತರು ಬೇಕಾಗಿಲ್ಲ ಅದನ್ನ ಹೇಳಕ್ಕೆ ಎಲ್ರಿಗೂ ಗೊತ್ತಿರುವಂತಹದ್ದು. ನೀವು ಸ್ವಾಮಿಗಳು ತಾವೇನ್ ಕಾಂಗ್ರೆಸ್ ಪಾರ್ಟಿ ಅಲ್ಲ, ತಾವು ಕಾಂಗ್ರೆಸ್ ಪಾರ್ಟಿ ಅದನ್ನ ಉತ್ತರಿಸೋದಕ್ಕೆ ನಾರಾಯಣ ಸ್ವಾಮಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ತಮ್ಗೆ ಆಕ್ಷೇಪ ಇದ್ರೆ ಮಾತಾಡಿ, ನಾ ಬೇಡ ಅನ್ನಲ್ಲ. ಬಟ್ ಪಾಲಿಟಿಕ್ಸ್ ಯು ಶುಡ್ ನಾಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕುತ್ಕೊಳ್ರಿ ಸರ್, ಇನ್ನು ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮುಗಿಸೇ ಇಲ್ಲ, ಎದ್ದೇಳ್ತಿರಲ್ರಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಇದು ಈ ಕ್ಷಣದ ಸ್ಪೆಷಲ್. BTV, ಇದು ಭರವಸೆಯ ಬೆಳಕು.